ಎಲ್ಲರಿಗೂ ನಮಸ್ಕಾರ. KFETA ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾನು ಮಾತಾಡುವಂಥ ವಿಚಾರ ಏನು ಅಂದರೆ, ಕ್ರೆಡಿಟ್ ಕಾರ್ಡ್ ಯಾರು ತೊಗೊತಾರೆ, ಯಾವಾಗ ತೊಗೊತಾರೆ, ಹೇಗೆ ತೊಗೊತಾರೆ, ಯಾವ ರೀತಿ ತೊಗೊಬೇಕು, ಯಾವ ರೀತಿ ಕ್ರೆಡಿಟ್ ಕಾರ್ಡನ್ನು ಬಳಸ್ಕೊಬೇಕು, ಕ್ರೆಡಿಟ್ ಪಾಯಿಂಟ್ಸ್ ನಿಜವಾಗ್ಲೂ ಯೂಸ್ ಆಗುತ್ತಾ, ಉಪಯೋಗವಾಗುತ್ತಾ, ಈ ರೀತಿಯಾದಂಥ ಪ್ರಶ್ನೆ ಬಹಳಷ್ಟು ಜನರಿಗೆ ಇರಬಹುದು. ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಇಲ್ಲಿ ನಾನು ಹಂಚಲಿಕ್ಕೆ ನಾನು ಮುಂದಾಗಿದ್ದೇನೆ. ಸಾಮಾನ್ಯವಾಗಿ 40ರಿಂದ 45 ದಿನಗಳ ಕಾಲ ಯಾವುದೇ ರೀತಿಯಾದಂಥ ಬಡ್ಡಿ ರಹಿತವಾಗಿ ನೀವು ಹಣವನ್ನು ಪಡ್ಕೊಬೋದು ಅನ್ನುವಂಥ ಒಂದು ಪ್ರಕ್ರಿಯೆ ಇದೆ. ಇದು ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ನೀಡ್ಸಿಗೆ ಅಂದರೆ ಅಲ್ಪಾವಧಿ ಆರ್ಥಿಕ ಒಂದು ಅವಶ್ಯಕತೆಗಳಿಗೆ ಬಹಳ ಒಂದು ಮಾದರಿಯಾಗಿದೆ ಅಂತಲೇ ಹೇಳ್ಬೋದು. ಇದು ಕಾರ್ಪೊರೇಟ್ ಅಮೆರಿಕಾದಲ್ಲಿ ಬಹಳಷ್ಟು ಜನರು ಈ ಕ್ರೆಡಿಟ್ ಕಾರ್ಡ್ ಪಡ್ಕೊಂಡು ಕ್ರೆಡಿಟ್ ಕಾರ್ಡ್ ಲೋನಲ್ಲಿ ಈಗ ಅವರು ಹಣ ಕಟ್ಟಲಾರದೆ ಬಹಳಷ್ಟು ಜನ ಬ್ಯಾಂಕ್ರಪ್ಟ್ ಆಗಿ ಹೋಗಿ ಬೀದಿಲಿ ಹೋಮ್ಲೆಸ್ ಆಗಿರೋರನ್ನ ಸಹ ನಾವು ಅಮೆರಿಕದಲ್ಲಿ ಕಾಣ್ಬೋದು. ಆಮೇಲೆ ಸ್ಟೂಡೆಂಟ್ ಎಜುಕೇಷನ್ ಲೋನ್ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅಲ್ಲಿರುವಂತಹ ವಿಶ್ವವಿದ್ಯಾಲಯಗಳಲ್ಲಿ ಯಥೇಚ್ಛವಾಗಿ ಹಣವನ್ನು ಅವರು ಹಾಕಿ ಸಾಲದ ಮೂಲಕ ತಗೊಂಡು ಅಲ್ಲಿ ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಆ ಒಂದು ಲೋನನ್ನು ಆ ಒಂದು ಸಾಲವನ್ನು ಸಹ ಅಲ್ಲಿ ಕಟ್ಟಲಿಕ್ಕೆ ಆಗದೆ ಬಹಳಷ್ಟು ಜನ ತತ್ತರಿಸಿ ಹೋಗುವಂಥ ವಿಚಾರನ ಸಹ ಪಾಶ್ಚಾತ್ಯ ದೇಶವಾದಂಥ ಅಮೆರಿಕದಲ್ಲಿ ನಾವು ನೋಡ್ಬೋದು. ನಮ್ಮ ದೇಶದಲ್ಲೂ ಅದೇ ರೀತಿಯೇ ಆ ಕಾರ್ಪೊರೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳಾಗಿರ್ಬೋದು ಅಥವಾ ಇತ್ತೀಚೆಗೆ ಅಷ್ಟೇ ಕೆಲಸಕ್ಕೆ ಸೇರಿದಂತಹ ಯುವಕರಾಗಿರ್ಬೋದು, ಎಲ್ಲರೂ ಸಹ ಈ ಕ್ರೆಡಿಟ್ ಕಾರ್ಡ್ನ ಮೊರೆ ಹೋಗ್ಬಿಟ್ಟು ಯೋಲೋ ಅನ್ನುವಂಥ ವಿಧಾನದಲ್ಲಿ ಅಂದರೆ ಯು ಓನ್ಲಿ ಲಿವ್ ಒನ್ಸ್ ಅನ್ನುವಂಥ ಒಂದು ಲೈಫ್ ಸ್ಟೈಲನ್ನು ಅವರು ಅಳವಡಿಸ್ಕೊಂಡಿದ್ದಾರೆ. ಇದರ ಮೂಲಕ ಅವರಿಗೆ ಆರ್ಥಿಕವಾದಂಥ ಹೊರೆ ಮುಂಬರುವ ಕಾಲಘಟ್ಟದಲ್ಲಿ ಆಗುತ್ತೆ ಹೊರತು ಆ ಒಂದು ಸಮಯದಲ್ಲಿ ಅವರಿಗೆ ಅದು ಗೊತ್ತಾಗೋದಿಲ್ಲ, ಅದರ ಮೌಲ್ಯ ಏನು, ಅದರ ವ್ಯಾಲ್ಯೂ ಏನು ಅನ್ನೋಂಥ ವಿಚಾರ. ಸೊ ಹೀಗಿರ್ಬೇಕಾದ್ರೆ ಕ್ರೆಡಿಟ್ ಕಾರ್ಡ್ ಯಾವಾಗ ತೊಗೊಬೇಕು, ಹೇಗೆ ತಗೋಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಮೊದಲು ಒಂದು ಕ್ರೆಡಿಟ್ ಕಾರ್ಡ್ ನಿಮಗೆ ಬೇಕು ಅಂದರೆ ನಿಮ್ಮಲ್ಲಿ ಕ್ರೆಡಿಟ್ ಹಿಸ್ಟ್ರಿ ಚೆನ್ನಾಗಿರಬೇಕು. ಯಾವುದೇ ಒಂದು ಸಂಸ್ಥೆಯಲ್ಲಿ ನೀವು ಕ್ರೆಡಿಟ್ ಕಾರ್ಡ್ ಅಂದರೆ ಒಂದು ಹಣಕಾಸಿನ ಸಂಸ್ಥೆ, ಅದು ಬ್ಯಾಂಕ್ ಆಗಿರ್ಬೋದು, ಅಲ್ಲೋಗಿ ನೀವು ಕ್ರೆಡಿಟ್ ಕಾರ್ಡ್ ಅಪ್ಲೈ ಮಾಡ್ತೀರಾ ಅಂದರೆ ಅವ್ರು ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟನ್ನೆಲ್ಲ ನೋಡಿ ನಿಮ್ಮ ಒಂದು ಆರ್ಥಿಕ ಸಾಮರ್ಥ್ಯತೆ ಹೇಗಿದೆ, ನಿಮ್ಮ ಉಳಿತಾಯ ಎಷ್ಟಿದೆ, ನಿಮ್ಮಲ್ಲಿ FD ಎಷ್ಟು ಇಟ್ಟಿದ್ದೀರಾ ಬ್ಯಾಂಕಲ್ಲಿ, ಮತ್ತು RD ಎಷ್ಟು ಇಟ್ಟಿದ್ದೀರಾ, ಯಾವ್ಯಾವ ರೀತಿಯಾಗಿ ನೀವು ನಿಮ್ಮ ಕ್ರೆಡಿಟ್ ಸ್ಕೋರ್ ಹೇಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ಅವರು ತುಲನಾತ್ಮಕವಾಗಿ ಒಂದು ಮೆಟ್ರಿಕ್ಸ್ ಇರುತ್ತೆ, ಸಿಬಿಲ್ ಸ್ಕೋರ್ ಅಂತ ಹೇಳ್ತೀವಿ, ಅದರ ಮೂಲಕ ಕಂಡುಹಿಡಿದ್ಬಿಟ್ಟು ನಿಮ್ಮ ಆರ್ಥಿಕವಾಗಿ ನಿಮ್ಮ ಒಂದು ಶಕ್ತಿ ಎಷ್ಟಿದೆ, ಸಾಮರ್ಥ್ಯ ಎಷ್ಟಿದೆ ಅಂತ ಹೇಳಿ ಅದಕ್ಕೆ ತಕ್ಕಂತೆ ನಿಮಗೆ ಈ ಕ್ರೆಡಿಟ್ ಕಾರ್ಡ್ ಸೌಲಭ್ಯವನ್ನು ನೀಡ್ತಾರೆ. ಈ ಕ್ರೆಡಿಟ್ ಕಾರ್ಡನ್ನು ಬರೀ ಸಂಬಳ ಪಡೆಯುವಂತಹ ವ್ಯಕ್ತಿಗಳು ಮಾತ್ರ ತೊಗೊತಾರೆ ಅಂದರೆ ಇಲ್ಲ, ವ್ಯಾಪಾರಿಗಳು ಸಹ ಇದನ್ನು ತೊಗೊಬೋದು. ಅದೇ ರೀತಿ ಪ್ರತ್ಯೇಕವಾಗಿ ಒಬ್ಬ ಇಂಡಿವಿಜುವಲ್ ಸಹ ತನ್ನಲ್ಲಿ ಆರ್ಥಿಕ ಕ್ಷಮತೆ ಹೆಚ್ಚಾಗಿದೆ ಮತ್ತು ಹೂಡಿಕೆ ಬಹಳಷ್ಟು ಅವರಲ್ಲಿ ಇದೆ ಮತ್ತು FD ಎಲ್ಲ ಮಾಡಿದ್ದಾರೆ ಅಂತಂದರೆ ಅವರು ಸಹ ಈ ಕ್ರೆಡಿಟ್ ಕಾರ್ಡನ್ನು ತೊಗೊಬೋದು ಅನ್ನುವಂಥ ವಿಚಾರ. ಆದರೆ ಶ್ರೀಮಂತರೆಲ್ಲ ಹೇಗೆ ಸಾಲವನ್ನು ಮಾಡ್ತಾರೆ ನಾವು ತಿಳ್ಕೊಳ್ಳೋಣ. ಅವ್ರ ಹತ್ರ ಬಹಳಷ್ಟು ರೀತಿಯಾಗಿ ಅಸೆಟ್ಸ್ಗಳಿರುತ್ತೆ ಅಂತ ನಾನು ಹೇಳ್ತಿದ್ದೆ. ಅದು ಬರೀ ಆಸ್ತಿ, ನೆಲದ ಪತ್ರ ಆಗಿರ್ಬೋದು, ಜಮೀನು ಪತ್ರ ಆಗಿರ್ಬೋದು, ಬಿಲ್ಡಿಂಗ್ಗಳಾಗಿರ್ಬೋದು, ಅಥವಾ ಅವ್ರ ಹತ್ರ ಇರುವಂತಹ ಬಾಂಡ್ಗಳಾಗಿರ್ಬೋದು, ಶೇರ್ಗಳಾಗಿರ್ಬೋದು. ಈ ಶೇರ್ಗಳನ್ನು ಇಟ್ಕೊಂಡೇ ಸಹ ಅವ್ರು ಏನು ಮಾಡ್ತಾರೆ, ಅವರು ಶೇರ್ ಸರ್ಟಿಫಿಕೇಟ್ಸ್ನ ಬ್ಯಾಂಕಿಗೆ ಕೊಟ್ಟು ಅಥವಾ ಡಿಮ್ಯಾಟ್ ಖಾತೆಯ ಒಂದು ಅಲ್ಲಿರುವಂತಹ ಆಕ್ಸೆಸ್ ಏನಿದೆ ಅದನ್ನು ಬ್ಯಾಂಕಿಗೆ ಕೊಟ್ಟು ಅದನ್ನು ಪ್ಲೆಡ್ಜ್ ಮಾಡಿ ಸಾಲವನ್ನು ಪಡ್ಕೊಂಡು ಅವರು ವ್ಯಾಪಾರದಲ್ಲಿ ತೊಡಗಿಸ್ಕೊಳ್ತಾರೆ. ಹಾಗೆ ಅವ್ರಿಗೆ ಇನ್ನೂ ಅತ್ಯಧಿಕವಾದಂಥ ಹಣಕಾಸಿನ ಒಂದು ಇದಿದೆ, ಅವಶ್ಯಕತೆ ಇದೆ ಅಂತಂದರೆ ಈ ಶೇರ್ನಲ್ಲಿ ಪಡೆದಂಥ ಸಾಲ ಅಷ್ಟೇ ಅಲ್ಲದೆ ಅವರು ಇನ್ನೂ ಏನು ಮಾಡ್ತಾರೆ ಅಂತಂದರೆ ಅವರು ಕ್ರೆಡಿಟ್ ಕಾರ್ಡಿನ ಮೊರೆ ಸಹ ಹೋಗ್ತಾರೆ ಮತ್ತು ಅವರಲ್ಲಿ ಮ್ಯೂಚುವಲ್ ಫಂಡ್ಸ್ಗಳಿತ್ತು ಅಂದರೆ ಅದನ್ನು ಸಹ ಪ್ಲೆಡ್ಜ್ ಮಾಡಿ ಸಾಲವನ್ನು ತಗೊಳ್ತಾರೆ. ಅದರ ಮೂಲಕ ಏನು ಅಂದರೆ ಅವರು ಕ್ಯಾಲ್ಕುಲೇಟೆಡ್ ರಿಸ್ಕ್ನ ತಗೊಳ್ತಾರೆ. ಈಗ ನಾ ಈ ಹಿಂದೆ ಹೇಳ್ತಿದ್ದೆ, RBI ಅವಾಗವಾಗ ಇಂಟ್ರೆಸ್ಟ್ ದರವನ್ನು MPC ಮೀಟಿಂಗ್, ಮಾನಿಟರಿ ಪಾಲಿಸಿ ಕಮಿಟಿಯಲ್ಲಿ ಮೀಟಿಂಗ್ನಲ್ಲಿ ಬಹಳಷ್ಟು ರೀತಿಯಾಗಿ ದೇಶದ ಆರ್ಥಿಕ ಪರಿಸ್ಥಿತಿಗಳನ್ನೆಲ್ಲ ಪರಿಗಣಿಸ್ಬಿಟ್ಟು ಅದಕ್ಕೆ ಅನ್ವಯವಾಗಿ ಬಡ್ಡಿ ದರನ ಇಳಿಸ್ಬೇಕಾ ಅಥವಾ ಮೇಲ್ ಮಾಡಬೇಕಾ, ಅದನ್ನು ಏರಿಸಬೇಕಾ ಅನ್ನುವಂಥ ವಿಷಯದಲ್ಲಿ ನಿರ್ಣಯ ತಗೊಳ್ತಾರೆ. ಯಾವಾಗ ಬಡ್ಡಿ ದರ ಇಳಿಕೆ ಆಗುತ್ತೋ ಆವಾಗ ವ್ಯಾಪಾರಿಗಳು, ಬಿಸ್ನೆಸ್ ಮ್ಯಾನ್ಗಳು ಸಾಧಾರಣವಾಗಿ ಏನು ಮಾಡ್ತಾರೆ ಅಂದರೆ ಸಾಲವನ್ನು ಮಾಡ್ತಾರೆ. ಯಾಕಂದರೆ ಬಡ್ಡಿ ದರ ಕಮ್ಮಿ ಇದೆ ಅಂದರೆ ಸಾಲದಲ್ಲೂ ಸಹ ಬಡ್ಡಿ ಪ್ರಮಾಣ ಕಮ್ಮಿ ಇರುತ್ತೆ. ಅದರ ಮೂಲಕ ಏನು ಮಾಡ್ತಾರೆ ಅಂದರೆ ಆ ಹಣವನ್ನು ತಗೊಂಡು ಅವರು ತಮ್ಮ ವ್ಯಾಪಾರದಲ್ಲಿ ತೊಡಗಿಸ್ಕೊಂಡು ಹೆಚ್ಚಿನ ಲಾಭವನ್ನು ಗಳಿಸುವಂತಹ ಒಂದು ಹಣಕಾಸಿನ ಪ್ರಕ್ರಿಯೆಯಲ್ಲಿ ಅವರು ತೊಡಗಿಸ್ಕೊಳ್ತಾ ಹೋಗ್ತಾರೆ. ಮತ್ತು ಅವರ ಲಾಭವನ್ನು ಗಳಿಸಿದ್ರೂ ಸಹ ಅದರಲ್ಲಿ ಏನಾಗುತ್ತೆ, ಲೋನ್ನಲ್ಲಿ ಅವರು ಈ ಒಂದು ಸಾಲವನ್ನು ಪಡ್ಕೊಂಡು ಇವರು ಈ ರೀತಿಯಾಗಿ ಬೇರೆ ಬೇರೆ ಹಣಕಾಸಿನ ಯಂತ್ರಗಳಲ್ಲಿ ಅಥವಾ ಬೇರೆ ಬೇರೆ ವ್ಯಾಪಾರದಲ್ಲಿ ತೊಡಗಿಸ್ಕೊಂಡು ಹೆಚ್ಚಿನ ಲಾಭವನ್ನು ಗಳಿಸಿರ್ತಾರೆ. ಆ ಲಾಭವನ್ನು ಅವರು ಎರಡು ರೀತಿಯಾಗಿ ಅವರು ಪರಿಗಣಿಸ್ತಾರೆ. ಒಂದು, ಆ ಲಾಭ ಏನು ಅಂದರೆ ಲಿಕ್ವಿಡೇಟ್ ಮಾಡೋದು ಅಂತಾರೆ, ಲಿಕ್ವಿಡೇಷನ್ ಆಫ್ ಪ್ರಾಫಿಟ್ಸ್ ಅಂತ ಹೇಳ್ತೀವಿ, ಅಂದರೆ ಲಾಭವನ್ನು ಗಳಿಸೋದು. ಇನ್ನೊಂದು ಲಾಭವನ್ನು ಹಾಗೆಯೇ ಅದು ಅನ್ರಿಯಲೈಸ್ಡ್ ಮತ್ತು ರಿಯಲೈಸ್ಡ್ ಪ್ರಾಫಿಟ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ರಿಯಲೈಸ್ಡ್ ಪ್ರಾಫಿಟ್ ಅಂದರೆ ಈಗ ಯಾವುದೋ ಒಂದು ಹಣಕಾಸಿನ ಯಂತ್ರದಲ್ಲಿ ಅಥವಾ ಯಾವುದೋ ಒಂದು ವ್ಯಾಪಾರದಲ್ಲಿ ತೊಡಗಿಸ್ಕೊಂಡಿರ್ತಾರೆ, ಆ ವ್ಯಾಪಾರ ತುಂಬ ಯಶಸ್ವಿಯಾಗಿ ಲಾಭ ತಂದು ಕೊಡ್ತು ಇವರಿಗೆ ಅಂದರೆ ಆ ತಂದು ಕೊಟ್ಟಂಥ ಹಣ ಏನಿದೆ, ಬಂದಂಥ ಲಾಭ ಏನಿದೆ ಅದು ಅವ್ರ ಅಕೌಂಟಲ್ಲಿ ಜಮೆ ಆಯಿತು ಅಂದರೆ ಅದು ರಿಯಲೈಸ್ಡ್ ಪ್ರಾಫಿಟ್ ಅಂತ ಹೇಳ್ತಾರೆ. ಆ ರಿಯಲೈಸ್ಡ್ ಪ್ರಾಫಿಟಿಗೆ ಅವರು ಸರ್ಕಾರಕ್ಕೆ ತೆರಿಗೆ ಕೊಡಬೇಕಾಗತ್ತೆ. ಸಾಮಾನ್ಯವಾಗಿ ಏನು ಮಾಡ್ತಾರೆ ವ್ಯಾಪಾರಿಗಳು ಅಂದರೆ ಅವರ ಖಾತೆಗೆ ಈ ಹಣವನ್ನು ಹಾಕೊಳ್ದೇನೆ ಅದನ್ನು ಏನು ಮಾಡ್ತಾರೆ ಅಂದರೆ ಮತ್ತೆ ಅದೇ ಬಿಸ್ನೆಸ್ಸಲ್ಲಿ ಅದು
ಹೂಡಿಕೆ ಮಾಡ್ತಾರೆ, ರೀಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅದು ಹೇಗೆ ಅಂದರೆ ಆ ಬಿಸ್ನೆಸ್ಸಲ್ಲಿ ಆಕ್ಸೆಸರೀಸನ್ನ ತೊಗೊಳ್ಳೋದಾಗಿರ್ಬೋದು, ಮೆಷಿನ್ಸ್ನ ಖರೀದಿ ಮಾಡೋದಾಗಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯಾದಂಥ ಬರೀ ಯಂತ್ರೋಪಕರಣಗಳು ಅಷ್ಟೇ ಅಲ್ಲದೆ ಒಂದು ಕಟ್ಟಡ ಆಗಿರಲಿ, ಅಥವಾ ಒಬ್ಬರು ಹೊಸದಾಗಿ ಒಬ್ಬರನ್ನ ಕೆಲಸಕ್ಕೆ ತಗೊಳ್ಳೋದಾಗಿರಲಿ, ರೆಕ್ರೂಟ್ಮೆಂಟ್ ಪ್ರೊಸೆಸ್ ಆಗಿರಲಿ, ಇದನ್ನು ಖರ್ಚಿನ ಮೂಲಕ ಹೆಚ್ಚಾಗಿ ಅವ್ರು ತೊಡಗಿಸ್ಕೊಬೇಕಾದ್ರೆ ಅವ್ರಿಗೆ ಯಾವುದೇ ರೀತಿಯಾಗಿ ಬಂದಂತಹ ಲಾಭವನ್ನು ಅವರು ಮರು ಹೂಡಿಕೆಯಾಗಿ ಅವರ ಕಂಪನಿಗೆ ಅದನ್ನು ಹೂಡಿಕೆ ಮಾಡ್ಕೊಳ್ಳೋದ್ರ ಮೂಲಕ ಏನಾಗುತ್ತೆ, ಅದನ್ನು ಖರ್ಚಾಗಿ ಅವರು ಪರಿಗಣಿಸ್ತಾರೆ. ಹೊರಗಡೆ ಒಂದು ಗೌರ್ಮೆಂಟಿಗೆ ಟ್ಯಾಕ್ಸನ್ನು ಕೊಡಬೇಕಾದ್ರೆ ಅದು ಖರ್ಚಂತ ಹೇಳಿ ತೋರಿಸ್ತಾರೆ. ಇದು ಖರ್ಚಂತ ಆದಾಗ ಅದು ಇಂಡೈರೆಕ್ಟ್ ಆಗಿ ಮುಂದಿನ ಅವಧಿಯಲ್ಲಿ ಅದು ಇನ್ನೂ ಹೆಚ್ಚಿನ ಲಾಭವನ್ನೇ ಅವರಿಗೆ ಅಸೆಟ್ ಆಗಿ ಅದು ಪರಿಣಮಿಸುತ್ತೆ. ಯಾಕೆಂದರೆ ಒಬ್ಬ ಒಳ್ಳೆ ಪ್ರೊಫೆಷನಲ್ ಎಂಪ್ಲಾಯಿನ ಹೈರ್ ಅಂದ್ಕೊಂಡ್ರೆ ಅವ್ರ ಕಂಪನಿಗಳಿಗೆ ಅದರಿಂದ ಉತ್ಪಾದಕತೆ ಹೆಚ್ಚಾಗುತ್ತೆ, ಪ್ರೊಡಕ್ಟಿವಿಟಿ ಹೆಚ್ಚಾಯಿತು ಅಂದರೆ ಮತ್ತೆ ದೀರ್ಘಾವಧಿಯಲ್ಲಿ ಲಾಭ ಮತ್ತೆ ಹೆಚ್ಚಾಗ್ತಾ ಹೋಗುತ್ತೆ. ಅದೇ ರೀತಿಯೇ ಇವರೇನು ಮಾಡ್ತಾರೆ, ಪಡ್ಕೊಂಡಂತಹ ಸಾಲವನ್ನು ಮರುಬಳಕೆ ಮಾಡಿಕೊಂಡು ಅದರ ಮೂಲಕ ಹೆಚ್ಚಿನ ಉತ್ಪಾದಕತೆ ಹೆಚ್ಚು ಮಾಡಿಕೊಂಡು ಅದರ ಮುಖೇನ ಲಾಭವನ್ನು ಗಳಿಸ್ತಾರೆ. ಆ ಗಳಿಸಿದಂಥ ಲಾಭನ ಬ್ಯಾಂಕ್ ಖಾತೆಗೆ ಹಾಕೊಂಡ್ರೆ ರಿಯಲೈಸ್ಡ್ ಪ್ರಾಫಿಟ್, ಹಾಕ್ದೇನೆ ಮರುಬಳಕೆ ಮಾಡಿಕೊಂಡು ಕಂಪನಿಗಳಲ್ಲಿ ಅವ್ರನ್ನ ಅದನ್ನು ಹೂಡಿಕೆ ಮಾಡಿಕೊಂಡ್ರೆ ಅದು ಅನ್ರಿಯಲೈಸ್ಡ್ ಪ್ರಾಫಿಟ್. ಕೆಲವೊಮ್ಮೆ ಏನು ಮಾಡ್ತಾರೆ ಅಂದರೆ, ಈ ಕಂಪನಿಗಳಲ್ಲಿ ಮಾಡಿದಂಥ ಲಾಭದ ಪೈಕಿಯಲ್ಲಿ ಅವರು ಆ ಲಾಭದ ಒಂದು ಪ್ರಮಾಣವನ್ನು ತಮ್ಮ ಸ್ವಂತ ಖರ್ಚಿಗೆ ಸಹ ಉಪಯೋಗಿಸ್ಕೊತಾರೆ. ಅದರ ಮೂಲಕ ಅವರು ತಮ್ಮ ಒಂದು ಬಿಸ್ನೆಸ್ನಲ್ಲಿ ಸಂಬಳವನ್ನು ಪಡ್ಕೊಂಡಿದ್ದೀವಿ ಅನ್ನೋಂಥ ಲೆಕ್ಕವನ್ನು ಕೊಡ್ತಾರೆ. ಇದರ ಮೂಲಕ ಸಹ ಕಂಪನಿಗೆ ಭರಿಸುವಂಥ ಟ್ಯಾಕ್ಸಿನ ಹೊರೆ ಕಮ್ಮಿ ಆಗುತ್ತೆ, ಮತ್ತು ಇಂಡಿವಿಜುವಲ್ ಟ್ಯಾಕ್ಸ್ ಸ್ಲ್ಯಾಬಿಗೆ ತಕ್ಕಂತೆ ಆ ಒಂದು ಹಣವನ್ನು ಮ್ಯಾನೇಜ್ ಮಾಡೋದ್ರಿಂದ ಆ ಇಂಡಿವಿಜುವಲ್ ಟ್ಯಾಕ್ಸನ್ನು ಸಹ ಅವರು ತಕ್ಕ ಮಟ್ಟಿಗೆ ಕಡಿಮೆ ಮಾಡುವಂಥ ಸಾಧ್ಯತೆಗಳು ಇರುತ್ತೆ. ಯಾಕಂದರೆ ಬೇರೆ ಬೇರೆ ಹಣಕಾಸಿನ ಯಂತ್ರಗಳಲ್ಲಿ ಅವರು ಹೂಡಿಕೆ ಮಾಡೋದ್ರ ಮೂಲಕ. ಇದು ಸಾಲ ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು, ಯಾವ್ಯಾವ ರೀತಿಯಾಗಿ ಸಾಲ ಮಾಡಬೇಕು, ಮತ್ತು ಕ್ರೆಡಿಟ್ ಕಾರ್ಡಿನ ಅವಶ್ಯಕತೆ ಯಾವಾಗ ಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಈ ವಿಡಿಯೋ ತಮಗೆ ಹಿಡಿಸಿದ್ರೆ ಲೈಕ್ ಮಾಡಿ, ತಪ್ಪದೆ ನಮ್ಮ KFETA ಕನ್ನಡ ಯೂಟ್ಯೂಬ್ ಚಾನಲನ್ನು ಬೆಂಬಲ ಮಾಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಈ ಮಾಹಿತಿನ ಹಂಚ್ಕೊಳ್ಳಿ. ಇನ್ನೂ ಹಲವಾರು ಹಣಕಾಸಿಗೆ ಸಂಬಂಧಪಟ್ಟಂಥ ವಿಡಿಯೋಗಳು ಮುಂದೆ ಬರಲಿದೆ. ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ನೋಟಿಫಿಕೇಶನ್ ಮೂಲಕ ನೀವು ಮಾಹಿತಿನ ಅವಾಗವಾಗ ಪಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಭೇಟಿ ಮಾಡ್ತೀನಿ. ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ.